ಬರ್ರಿ ಮೇಡಮ್ನರ ಒಳಗಡೆ ಬರ್ರಿ. ಮತ್ತೇನು ಬೇಕ್ರಿ ಮೇಡಮರ ನಿಮ್ಗೆ? ನಂಗೆ ಬ್ಲೌಸ್ ಡಿಸೈನ್ ಮಾಡೋದಕ್ಕೆ ನಿಮ್ಮ ಕಡೆ ಏನೇನು ಸಿಗ್ತಾವೆ ನೋಡ್ರಿ. ಅವು ಸಣ್ಣ ಸಣ್ಣ ಮುತ್ತು, ಆಮೇಲೆ ಹಿಂಗೆ ಇಳೆ ಬಿಡ್ತಾರಲ್ರಿ ಅವು ದೊಡ್ಡ ಮುತ್ತು, ಅವು ಏನೇನು ಅದಾವೆ ಅವನ್ನೆಲ್ಲ ತೋರಿಸ್ರಿ. ನಾನು ಅದರಲ್ಲಿ ನಂಗೆ ಏನೇನು ಬೇಕು ಅವನ್ನ ತೊಗೋತೀನಿ. ಹೌದಾ ರೀ ಮೇಡಮರ್, ಬರ್ರಿ ಹಂಗಂದ್ರೆ ಈ ಕಡೆ ತೋರಿಸ್ತೀನಿ. ಯಾರ್ದ್ಲೆ ಫೋನು? ಅರೆ ಚಿಕ್ಕಪ್ಪ ಫೋನ್ ಮಾಡಕ್ಕಂತಾನೆ, ಇರು ಮಾತಾಡ್ತೀನಿ. ಹಲೋ ಚಿಕ್ಕಪ್ಪ. ಹಾ ಲಲಿತವ್ವ, ಎಲ್ಲದಿಯವ? ಚಿಕ್ಕಪ್ಪ ಅದೇ ನಾ ಹುಬ್ಬಳ್ಳಿ ಪ್ಯಾಟ್ಯಾಗ ಬಂದಿದ್ದೆ. ಒಂದು ಸ್ವಲ್ಪ ತಂಗಿಗೆ ಬ್ಲೌಸ್ ಹೊಲಿಯೋದಿತ್ತ, ಅದಕ್ಕೆ ಒಂದು ಸ್ವಲ್ಪ ಅವು ಇವು ತೊಗೊಳೋದಿತ್ತು, ಅದಕ್ಕೆ ಪ್ಯಾಟಿಗೆ ಬಂದಿದ್ದೆ ಚಿಕ್ಕಪ್ಪ. ನಿಂಗೆ ಹೇಳ್ಬೇಕಂದೆ ನೀನು ಅಲ್ಲಿ ಮನ್ಯಾಗ ಇಲ್ಲಾಗಿದ್ದಿ, ಫೋನು ಹಚ್ಚೋದಾಗಲಿಲ್ಲ ಚಿಕ್ಕಪ್ಪ, ಅವಸರದಾಗ ಬಂದುಬಿಟ್ಟೆಲ್ಲ. ಅದಕ್ಕೆ ನೀ ಎಲ್ಲದಿ ಚಿಕ್ಕಪ್ಪ? ಮನೆ ಬಂದೇನ? ಇಲ್ಲವಾ, ನಾನು ಇಲ್ಲೇ ಪ್ಯಾಟಿಗೆ ಬಂದಿದ್ದೆ. ನಿನ್ ಚಿಗವನು ಅಂದ್ಲು, ಇಲ್ಲ ಪ್ಯಾಟಿಗೆ ಹೋಗೋಣ ನೋಡಕ್ಕೇನು ಲಲಿತವನು ಸವಿತವನು ಅಂದ್ರ, ಅದಕ್ಕೆ ಫೋನ್ ಹಚ್ಚಿದೆ ಎಲ್ಲದಿರವ ಅಂತ. ನಾನು ಇಲ್ಲೇ ಬಂದಿದ್ದೆಲ್ಲ, ಸಿಕ್ಕ್ರ ನಿಮ್ಮನ್ನು ಕರ್ಕೊಂಡು ಮನೆಗೆ ಹೋದ್ರಾತಂತಂದು ಫೋನ್ ಹಚ್ಚಿದ್ದೆವ. ನೀವಿನ ಬರ್ತೀರ, ನೀನಿನ ಲೇಟವ, ಎಲ್ಲದಿರಿ ಅಂದಂಗ? ಅದು ಇಲ್ಲಿ ಕಿತ್ತೂರಾಣಿ ನಮ್ಮ ಸರ್ಕಲ್ ಐತಲ್ಲ ಚಿಕ್ಕಪ್ಪ, ಅದರಿಂದ ಒಂದು ಸ್ವಲ್ಪ ಮುಂದೆ ಬಂದ್ರೆ ಒಂದು ಅಂಗಡಿ ಐತಿ, ಅಲ್ಲಿ ಇದ್ವಿ. ನೀವೆಲ್ಲದಿರಿ? ಅಯ್ಯ ನಾನು ಇಲ್ಲೇ ಇದೀನವ, ಯಾ ಅಂಗಡಿ ಹೇಳು, ನಾನು ಬರ್ತೀನಿ ಅಲ್ಲಿಗೆ. ಹೌದಾ, ಸರಿ ಬಾ ಚಿಕ್ಕಪ್ಪ. ಹಂಗಂದ್ರೆ ನಾ ಎಲ್ಲ ಹೊರಗಡೆ ಬಂದಿರ್ತೀನಿ ನೋಡು, ನೀನು ಮುಂದ್ಕತ್ತ ಬಾ ಚಿಕ್ಕಪ್ಪ, ನಾನೇನು ಕಾಣಿಸ್ತೀನಿ ಏನು ನೋಡೋಣ. ಹಾ ಸರಿ ಬಾರವ್ವ ಬಾ. ಏನಾಗ್ಲಿ? ಅದು ನಮ್ಮ ಚಿಕ್ಕಪ್ಪ ಇಲ್ಲೇ ಪ್ಯಾಟಿಗೆ ಬಂದಾರಂತ, ಅದಕ್ಕೆ ನೀವೆಲ್ಲದಿರವ ನಾನು ಬರ್ತೀನಿ ಅಂತ ಅಂದ್ರೆ, ಇಲ್ಲೇ ಬಂದಾರಂತ, ನೀವು ಇಲ್ಲೇ ಅಂಗಡಿಯಾಗ ನಿಂತ್ಕೊಂಡಿರು, ಕರ್ಕೊಂಬರ್ತೀನಿ. ಹೌದಾ, ಸರಿ ಕರ್ಕೊಂಬ. ಆಕೆ ಬರೋ ತನಕ ಕಿವೇನಾರ ನೋಡೋಣ. ಇಷ್ಟು ಚಂದ ಚಂದ ಅದಾವಲ್ಲ ಇವು ಕಿವೇನ. ನೋಡಿದ್ರೆ ಎಲ್ಲನೂ ತಗೋಬೇಕು ಅಂತ ಅನಿಸ್ತೈತಿ, ಕೈಯಾಗ ನೋಡಿದ್ರೆ ರಾಕ್ ಎಲ್ಲ. ಚಿಕ್ಕಪ್ಪ ಇಲ್ಲಿ ಇಲ್ಲಿ, ಹಾಂ ಬರ್ರಿ ಇಲ್ಲಿ. ಅರೆ ಕಾಕರ, ನೀವು ಪ್ಯಾಟಿಗೆ ಬಂದಿದ್ರನ್ರಿ? ಹ್ಞೂನ್ರವ್ವ, ನಂದು ಒಂದು ಸ್ವಲ್ಪ ಇಲ್ಲೇ ಕೆಲಸ ಇತ್ತ, ಹಂಗಾಗಿ ಬಂದಿದ್ದೆ. ಇವ್ರು ಚಿಗವ್ಗ ಫೋನ್ ಹಚ್ಚಿದಾಗ ಹಿಂಗೆ ಬಂದಾಗ ಹೋಗಾರ ನೋಡಲ್ಲೇ ಅಂದ್ರೆ, ಅದಕ್ಕೆ ನಂದೆಲ್ಲ ಕೆಲಸ ಮುಗೀತಾ, ನಿಮ್ಮದು ಏನೇನೋ ತೊಗೊಂಡೋದಿತ್ತಂತ ಅಂದ್ ಲಕ್ಕಿನೂ, ಅದಕ್ಕೆ ತೊಗೊಂಡು ಹೋಗೋ ಮುಂದೆ ನಿಮ್ಮನ್ನು ಕರ್ಕೊಂಡು ಹೋದ್ರ ಆತಂತಂದು ಬಂದೆ ನೋಡ್ರವ್ವ. ಅದು ಅಲ್ದ ನಮ್ಮ ಲಲಿತವ್ವ ಭಾಳ ದಿನ ಆದ್ಮೇಲೆ ಹೊರಗೆ ಬಂದಾರಲ್ಲ, ಒಂದು ಸ್ವಲ್ಪ ಏನೇನು ಇಷ್ಟ ಅವನ್ನ ಒಂದು ಸ್ವಲ್ಪ ತಿನ್ಸ್ಕೊಂಡು ಹೋದ್ರಾತು ಅಂತಂದು ಬಂದೆ ನೋಡ್ರವ್ವ. ನಿಮ್ದು ತೊಗೊಳೋದಾತನ? ಹಾಂ ಚಿಕ್ಕಪ್ಪ, ಇದು ಗಿರಿಜವ್ವ ಸರ ಅವು ಇವು ಹೇಳಿಲ್ಲ, ಅವನ್ನೆಲ್ಲ ತೊಗೊಂಡೈತಿ. ಆಕೆ ಬ್ಲೌಸಿಗೆ ಹೊಲ್ಯಾಕ, ಮತ್ತು ನಾನು ಬೇರೆ ಬ್ಲೌಸ್ ಎಲ್ಲ ಹೊಲ್ಯಾಕ ಒಂದು ಸ್ವಲ್ಪ ದಾರ ಅವೆಲ್ಲ ಕಮ್ಮಿ ಬಿದ್ದಿದ್ವಾ, ಅವನ್ನ ತೊಗೋಬೇಕಾಗಿತ್ತು ಈಗ. ಹೌದೇನವ, ಸರಿ ಸರಿ, ನೀ ತಗೋ ಹೋಗು, ನಾ ಇಲ್ಲೇ ನಿಂತ್ಕೊಂಡಿರ್ತೀನಂತ. ಎಲ್ಲ ತೊಗೊಂಡ್ಮೇಲೆ ನಿಂಗೆ ಗೋಬಿ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕೆ ನಿನಗೆ ಇಬ್ಬರಿಗೂ ಗೋಬಿ ತಿನ್ಸ್ಕೊಂಡು ಮತ್ತು ನೀವೇನೇನು ತೊಗೊಂಡೋಗಿತ್ತು ನೋಡಿ ತೊಗೊಂಡು ಮನೆಗೆ ಹೋಗನ್ರತ್ತ. ಒಂದು ಸ್ವಲ್ಪ ಲಘು ಲಘುನ ತಗೋರಿ, ಮತ್ತು ಹೊತ್ತಾತಂದ್ರೆ ನಿಮ್ಮ ಚಿಗವ್ವ ಒದ್ರಾ ಕುಂತು ಬಿಡ್ತಾಳೆ. ಅದಕ್ಕೆ ನಿಮ್ಮ ಚಿಗವನ ಮುಂದೆ ಮತ್ತೆ ಈ ತಿಂದಿದ್ದು ಏನು ಈ ಸವಿತವ ನೀನು ಹೇಳಾಕೋಬೇಡ. ಅಯ್ಯ ಇಲ್ಲ ಕಾಕ, ಹೇಳಂಗಿಲ್ಲ, ನನಗೂ ಗೊತ್ತಾಗತ್ತಾ. ಚಿಕ್ಕಪ್ಪ ಗೋಬಿ ತಿನ್ನಿಸ್ತೀಯಾ? ಓನವ, ಅದಕ್ಕಂತಂದ ನಿನಗೆ ಫೋನ್ ಹಚ್ಚಿದ್ದು ಇಲ್ಲಿ ಸಿಗ್ತೀಯಾನಿ ಏನಂತಂದು. ಅಲ್ಲಿ ಊರಾಗೂ ಸಿಗಂಗಿಲ್ಲ, ಇಲ್ಲಿಂದ ಪ್ಯಾಟಿಯಿಂದ ತಂದ್ರೂ ಅಲ್ಲಿ ನಿನಗೆ ತಿನ್ನಾಕ ಬಿಡಂಗಿಲ್ಲಲ್ಲ. ಅದಕ್ಕೆ ನಿಂಗೆ ಏನೇನು ಇಷ್ಟ ಅವನ್ನೆಲ್ಲ ತಿನ್ಸ್ಕೊಂಡು ಹೋಗೋಣ ಅಂತಂದು ಬಂದೀನಿ. ಹೊಸ ಲಘು ಲಘುನ ತೊಗೊಂಡ್ಬಿಡ್ರವ ನೀವು. ಹಾಂ ಸರಿ ಕಾಕ, 2 ನಿಮಿಷ ಬಡ ಎಲ್ಲನೂ ತೊಗೊಂಡ್ಬಿಡ್ತೀವಿ. ನಡಿಲಿ ಸರಿತಿ, ಲಘು ಲಘುನ ನೋಡೋಣ. ಅರೆ ಚಂದ್ರಕೃಷ್ಣ, ನೀವೇನಿಲ್ಲಿ? ಅದು ಈ ಅಂಗಡಿಯಾಗ ನೀವೇನು ಮಾಡಕೊಂತಿರ್ಲಿ? ಅಯ್ಯ ಮಾವ ನೀವೇನಿಲ್ಲಿ, ನಾವು ಈಕಿ ನಮ್ಮ ಗೌರಿಗೆ ಸರ ಹಾಕಿವೇನು ಅವೆಲ್ಲ ತೊಗೊಂಬ ಅಂತಂದಿಲ್ಲ, ಹಾಗಾಗಿ ತೊಗೊಳಕಂತ ಬಂದಿದ್ವಿ. ಅಲ್ಲೊಂದು 2 ಸರ ಹುಡುಕಿಟ್ಟಿವ, ಬಳಿ ಅವನ್ನ ಒಂದು ಸ್ವಲ್ಪ ನೋಡೋಣ ಅಂತಂದು ಇಲ್ಲಿ ತನಕ ಬಂದ್ವಿ ಕಾಕ. ನಾನು ಕಾಕ ಅಂತೀನಿ ಮಾವ. ನೀನೇನು ಮಾವ ಇಲ್ಲಿ? ಏನು ನಮ್ಮ ಅತ್ತಿಗೆ ತೊಗೊಳಕಂತ ಬಂದೇನು ಸರಾನ ಕಿವೇನನ್ನ? ಏನು ಮಾವ ಯಾವಾಗಿಂದ ನಡೆಸಿದ್ದೀನ ನಮ್ಮ ಅತ್ತಿಗೆ ಸರ ಕಿವೇನು ಬಡಿ ಎಲ್ಲನೂ ತೊಗೊಂಡು ಹೋಗೋದನ್ನ? ಸಾಕು ಬಾಯಿ ಮುಚ್ಚಿರ್ಲಿ ನೀವಂತೂ. ನಾನೇನು ನಿಮ್ಮ ಅತ್ತಿಗೆ ತೊಗೊಂಡು ಹೋಗಕ್ಕೆ ಬಂದಿಲ್ಲ, ಇಲ್ಲಿ ನನ್ನ ಮಗಳು ಬಂದಿಲ್ಲ, ಅವಕ್ಕೆ ಅವೇನೋ ಸರ ಅವು ಏನೋ ತೊಗೊಳಕಂತಂದು ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ. ಇಲ್ಲೇ ಹುಬ್ಬಳ್ಳಿ ಪೇಟೆಗೆ ಒಂದು ಸ್ವಲ್ಪ ಕೆಲಸ ಇತ್ತ, ಮುಗಿಸ್ಕೊಂಡು ಹೋದ್ರಾತಂತ ಬಂದಿದ್ದೆ. ನನ್ನ ಮಗಳು ಬಂದಿದ್ದು ಗೊತ್ತಾತಲ್ಲ, ಹಂಗೆ ಆಕಿನೂ ಕರ್ಕೊಂಡು ಹೋದ್ರಾತಂತ ಇಲ್ಲಿ ತನಕ ಬಂದೆ ನೋಡು. ಹೌದನ ಮಾವ, ಸರಿ ಆಯ್ತು ಮಾವ. ನೀವೇನ ನಿಮ್ಮ ತಂಗಿಗೆ ಒಯ್ಯಾಕೆ ಬಂದಿರ, ಏನ ಮತ್ತು ಬೇರೆ ಯಾರಿಗಾರ ಒಯ್ಯಾಕೆ ಬಂದಿರ? ಏನೋ ಮಾವ ನೀನು ಹೆಂಗಂತಿದ್ದಿಲ್ಲ, ನಮ್ಮ ಮನ್ಯಾಗ ಯಾರ್ದಾರ ಮುಂದೆ ಹಿಂಗೆ ಅಂದಿಗಿಂದಿ ನೀನು. ಮೊದ್ಲ ನಮ್ಮ ಅವ್ಗ ನಮ್ಮ ಮೇಲೆ ಅನುಮಾನ, ಹಿಂಗೆ ಏನಾರ ಅಂದಿದ್ದು ನೀನು ಅಂದಿದ್ದು ನಮ್ಮ ಅವ್ಗೆ ಗೊತ್ತಾತಂದ್ರೆ ಆಟ ನಮ್ಮ ಅವು ನಮ್ಮನ್ನು ಮನ್ಯಾಗ ಸೇರಿಸ್ಕೊನಲ್ಲ. ಹ್ಞೂ ಮಾವ, ನಿಜವಾಗ್ಲೂ ಗೌರಿಗೆ ತೊಗೊಂಡು ಹೋಗೋಣ ಅಂತ ಬಂದಿದ್ದು. ಅವಿಷ್ಟನ್ನು ಪ್ಯಾಕ್ ಮಾಡಿಬಿಡ್ರಿ, ರೊಕ್ಕ ಎಷ್ಟು ಆತಂತ ಹೇಳಿ ಕೊಟ್ಟು ಬಿಡ್ತೀವಿ. ಚಿಕ್ಕಪ್ಪ ಏನವ ಎಲ್ಲ ತಗೊಳ್ಳೋದಾತ? ಹ್ಞೂ ಚಿಕ್ಕಪ್ಪ, ಎಲ್ಲ ತೊಗೊಳೋದಾತ, ಅವರು ಬಿಲ್ ಮಾಡಕ್ಕೆ ಕುಂತಾರೆ.
ಹೌದಾವ ಚಲೋ ಆತು ಬಿಡು. ಮಾವ ಅಂದಂಗ ಇವ್ರು ಯಾರು ನಿನಗೆ ಇವರು ಹೆಂಗೆ ಪರಿಚಯ? ಅಯ್ಯ ಚಂದ್ರು ಕೃಷ್ಣ, ನನ್ನ ಮಗಳಿಕಿ ಲಲಿತಾವ್ ಅಂತಂದು ಆ ಕಡೆ ಅದಾಳಲ್ಲ, ನನ್ನ ಮಗಳದು ಸ್ನೇಹಿತೆ ಸವಿತಾವ ಅಂತ. ಇಷ್ಟು ದಿನ ನಮ್ಮೂರಾಗ ಅದಿರಿ, ನನ್ನ ಮಗಳು ನೋಡಿಲ್ಲ ನೀವು? ಇಲ್ಲ ಮಾವ, ಯಾವತ್ತೂ ನೋಡಿಲ್ಲ ನಿನ್ನ ಮಗಳನ್ನ, ಇನ್ನು ಮೇಲೆ ಯಾವತ್ತೂ ನೋಡೋದು ಇಲ್ಲ. ಯಾಕ್ರಲ್ಲಿ ಏನಾತ ಹಿಂಗೆ ಅದಕ್ಕೆ ಕುಂತೀರಿ? ಅಲ್ಲ ಮಾವ, ಏನೋ ಆಗಲೇ ಇದ ಅಂಗಡ್ಯಾಗ ಆ ಕಡೆ ನಮಗೆ ಸರ ಹಾಕಿವೇನು ಗೌರಿಗೆ ಆರ್ಸಕ್ಕೆ ಗೊತ್ತಾಗಲ್ಲ, ಅದಕ್ಕೆ ಏನೋ ಇವ್ರಿಗೆ ಒಂದು ಸ್ವಲ್ಪ ಹುಡುಕೊಡ್ರಿ, ನಮ್ಮ ತಂಗಿಗೆ ಸರ ಹಾಕಿವೇನು ನಮಗೆ ಸ್ವಲ್ಪ ಗೊತ್ತಾಗವಲ್ದಂತ ಅಂದಿದ್ದಕ್ಕೆ ಯಪ್ಪ 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 ನಿನ್ನ ಮಗಳಂತೂ ಯಪ್ಪ ಮಾವ ಎಷ್ಟು ತನಕ ಒಂದು 10 ನಿಮಿಷ ಬೈದಾಳೆ ನೋಡಿ ಮಾವ ನಂಗೆ. ನಮ್ಮಿಬ್ಬರಿಗೂ ಹಂಗೆ ಗೊತ್ತಾಗಲ್ಲ, ನೀ ಹಿಂಗೆ ಗೊತ್ತಾ, ನಾನು ಏನು ಯಪ್ಪ ಯಪ್ಪಪ್ಪ ತಲೆ ಅನ್ನೋದು ದಿಮ್ಮಂದವತ್ತು ನೋಡಿ ಮಾವ ನನಗಂತೂ. ಚಿಕ್ಕಪ್ಪ ಇವ್ರು ಯಾರಂತ ಪರಿಚಯನಾ ನಿಮ್ಗೆ? ಹೋನವ, ನನ್ನ ದೋಸ್ತ ಮಂಜಪ್ಪ ಇಲ್ಲ, ಮಂಜಪ್ಪನ ಮಕ್ಕಳು ಇವರಿಬ್ರು. ಇವನು ಚಂದ್ರು ಅದಾನಲ್ಲ, ಮೊದಲೇ ನಿಂತಾನಲ್ಲ ನೀಲಿ ಹಂಗ, ಇವನು ಹೀರೋನ, ಅವನು ಆ ಕಡೆ ನಿಂತಾನಲ್ಲ, ಅವನು ಕೃಷ್ಣ ಅಂತ, ಎರಡನೇದವನು ಅವನು. ಅಯ್ಯೋ ಹೌದಾ ಚಿಕ್ಕಪ್ಪ, ಅದು ಇಲ್ಲೇ ಪ್ಯಾಟ್ಯಾಗ ಇವ್ರು ಯಾರು ಅಂತ ಅನ್ಕೊಂಡು ಬೈದು ಬಿಟ್ವಿ ಚಿಕ್ಕಪ್ಪ, ಅದು ನಮ್ಗೆ ಗೊತ್ತಾಗಲಿಲ್ಲ. ಹ್ಞೂ ಕಾಕ, ಏನೋ ಯಾರ ಈಗ ಪೇಟ್ಯಾಗ ಒಬ್ಬೊಬ್ರು ಪುಂಡು ಹುಡುಗರು ಕಾಡಿಸ್ತಿರ್ತಾರಲ್ಲ ಹೆಣ್ಮಕ್ಳಿಗೆ, ಇವರು ಹಂಗೆ ಅಂತ ಅನ್ಕೊಂಡು ಚಂದನ ತಿಂಗೆ ಸಿಕ್ಕಾಪಟ್ಟೆ ಬೈದು ಬಿಟ್ವಿ ಚಿಕ್ಕಪ್ಪ. ಚಂದ್ರು ಕೃಷ್ಣ, ಏನು ತಪ್ಪು ತಿಳ್ಕೊಬೇಡಪ್ಪ, ಅದು ನನ್ನ ಮಗಳು ಗೊತ್ತಿಲ್ಲದೆ ಏನೋ ಬೈದು ಬಿಟ್ಟಾಳ, ಮತ್ತು ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಪ್ಪ. ಇರಲಿ ಬಿಡು ಮಾವ, ಪರವಾಗಿಲ್ಲ, ಅದು ನಮಗೂ ಗೊತ್ತಾಗಲಿಲ್ಲ, ಒಮ್ಮಕ್ಕ ಮಾತಾಡ್ಸ್ಬಿಟ್ವಿ. ಅಂದಂಗೆ ನಿಮ್ಮ ಮಗಳಲ್ಲ, ನಾವು ಊರಾಗ ಎಲ್ಲೂ ಒಂದು ಸಲನೂ ನೋಡಿಲ್ಲಲ್ಲ, ಹಾಗಾಗಿ ಗೊತ್ತಾಗಿಲ್ಲ. ನಾನು ಒಂದು ಸಲನ 2 ಸಲ ಅಲ್ಲಿ ಹಿಂದೆ ಚೂಡಿದಾರ್ ಹಾಕ್ಕೊಂಡಾರಲ್ಲ ಮಾವ, ಅವ್ರನ್ನ ನಮ್ಮ ಊರಾಗ ನೋಡ್ದಂಗೆ ಆಗಿತ್ತಾ, ಅದಕ್ಕೋಸ್ಕರ ಅಂದೆ ನಾನು ಅವರಿಗೆ ನಿಮ್ಮನ್ನೊಂದು 2 ಸಲ ಎಲ್ಲೂ ನೋಡಿನಿ ಊರಾಗ ಅಂತ ಅಂದೆ. ಅವರು ಮತ್ತೇನೇನೋ ತಪ್ಪು ತಿಳ್ಕೊಂಡ್ರ, ಹಾಗಾಗಿ ನಾವು ಸುಮ್ಮನೆ ಆಗ್ಬಿಟ್ವಿ ಮಾವ. ಅದು ನನ್ನ ಮಗಳು ಮನೆ ಬಿಟ್ಟು ಹೊರಗಡೆ ಭಾಳ ಬರಂಗೇ ಇಲ್ಲ, ಅದು ಅಲ್ಲದೆ ಒಂದು ಸ್ವಲ್ಪ ದಿನ ಇಲ್ಲಿ ನಮ್ಮೂರಾಗ, ಇನ್ನೊಂದು ಸ್ವಲ್ಪ ದಿನ ಅವ್ರ ಅಮ್ಮನೂರಾಗ ಅಲ್ಲಿ ಇರ್ತಾಳಲ್ಲ, ಹಾಗಾಗಿ ನಿಮಗೆ ಗೊತ್ತಾಗಿಲ್ಲ ಅಂತ ಅನಿಸ್ತೈತಿ. ನಮ್ಮ ಅಣ್ಣನ ಮಗಳಿಗೆ ದೊಡ್ಡಕಿ ಲಲಿತಾವ ಅಂತಂದು. ಓ ಹೌದೇನು ಮಾವ, ನಿಮ್ಮ ಅಣ್ಣನ ಮಗಳ? ನಾನು ನಿಮ್ಮ ಮಗಳ ಗಿರಿಜಾ ಆಮೇಲೆ ಪವನಿಗೆ ಇವರಿಬ್ಬರು ಅಷ್ಟೇ ಗೊತ್ತಲ್ಲ, ನಮಗೆ ಇವ್ರನ್ನ ನೋಡಿಲಾಗಿದ್ದಲ್ಲ, ಹಾಗಾಗಿ ಗೊತ್ತಾಗಿಲ್ಲ. ಹೌದನಪ್ಪ, ಸರಿ ಬಿಡು, ಹೋಗ್ರಿ ನೀವು, ಹೊತ್ತಾಕೈತಿ, ನಾವು ಹೋಗಿವ, ಮತ್ತೆ ಲೇಟ್ ಆಕೈತಿ, ಮನೆಗೆ ಹೋಗ್ಬೇಕು. ಹಾಂ ಸರಿ ಆಯ್ತು ಮಾವ. ಲಲಿತವ್ವ, ನಾ ಇಲ್ಲೇ ಹೊರಗಡೆ ನಿಂತಿರ್ತೀನಿ, ಲಗುನ ರೊಕ್ಕ ಕೊಟ್ಟು ಬಂದ್ಬಿಡ್ರ. ಸರಿ ಚಿಕ್ಕಪ್ಪ. ಸವಿತಿ, ನೀನು ಲಗುನ ರೊಕ್ಕ ಕೊಟ್ಟು ಬಂದ್ಬಿಡು, ಎಷ್ಟಾಗಿತ್ತಂತ ನೋಡಿ. ನಿನ್ನ ಕೈಯಾಗ ಕೊಟ್ಟಿನಲ್ಲ ಆಗಲೇ ರೊಕ್ಕನ. ಹೋಗ್ಲಿ ಕೃಷ್ಣ, ರೊಕ್ಕ ಎಷ್ಟಾಗೈತೆ ನೋಡು, ಹೋಗಿ ಕೊಟ್ಟು ಬಾ ಹೋಗು ಲಗುನ. ಸರಿ ಆಯ್ತಣ್ಣ. ಅದು ತಪ್ಪಾತ್ರಿ, ಅದು ಯಾರೋ ಏನೋ ಅಂತ ಅನ್ಕೊಂಡು ಒಂದು ಸ್ವಲ್ಪ ಜಾಸ್ತಿನ ಬೈದ್ಬಿಟ್ಟೆ, ಏನೂ ತಿಳ್ಕೊಬೇಡ್ರಿ. ಅಯ್ಯೋ ಇರಲಿ ಬಿಡ್ರಿ, ಪರವಾಗಿಲ್ಲ, ಏನೋ ಗೊತ್ತಿಲ್ಲದ ಅಂದಿರಲ್ಲ, ಪರವಾಗಿಲ್ಲ ಬಿಡ್ರಿ. ನಾನು ನಿಮ್ಮನ್ನು ಒಂದ್ಸಲನೂ ನಮ್ಮ ಊರಾಗ ನೋಡಿಲ್ಲಲ್ಲ, ಹಾಗಾಗಿ ಗೊತ್ತಾಗಿಲ್ಲ ರೀ. ಇದು ಅಂದಂಗೆ ನಮ್ಮ ಮನೆಗೆ ನಿಮ್ಮ ಚಿಕ್ಕಪ್ಪರು ಬರ್ತಿರ್ತಾರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ, ನೋಡಿವಲ್ಲ, ನಿಮ್ಮನ್ನು ನೋಡಿಲಾಗಿದೆ. ಹಂಗೇನಾರು ನೋಡಿದಿದ್ರೆ ನಾನೇ ಹೇಳ್ಬಿಡ್ತಿದ್ದೆ ರೀ. ಓ ಹೌದನ್ರಿ, ನಾನು ನೋಡಿಲಾಗಿದ್ದಲ್ರಿ ನಿಮ್ಮನ್ನು ಒಂದ್ಸಲನು, ಅದಕ್ಕೊಂದು ಸ್ವಲ್ಪ ಜೋರಾಗಿನ ಬೈದ್ಬಿಟ್ಟೆ, ಏನೂ ತಿಳ್ಕೊಬೇಡ್ರಿ. ಇಲ್ರಿ ಬಿತ್ತವ್ರಿ, ನಾ ಏನೂ ತಿಳ್ಕೊನಲ್ಲ. ಅಂದಂಗೆ ನಿಮ್ಮ ಹೆಸರು ಏನೋ ಅಂದ್ರಲ್ಲ? ಲಲಿತಾ. ಓ ಹೌದಾ ರೀ, ಸರಿ ರೀ. ಲಲಿತಾ, ಹೋಗೋಣ? ಎಲ್ಲ ರೊಕ್ಕ ಎಲ್ಲ ಕೊಟ್ಟಿದ್ದಾತ? ಎಲ್ಲ ರೊಕ್ಕ ಕೊಟ್ಟೀನಿ, ಬಾ ಹೋಗೋಣ. ಲಲಿತಾ, ಹಾಂ ಬಂದೆ, ಬರ್ತೀವಿ. ಹಾಂ ಸರಿ ರೀ. ಎಷ್ಟು ಚೆನ್ನಾಗದ, ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕಂತ ಅನಿಸ್ತೈತಿ. ಅಣ್ಣ ಒಂದು ಸ್ವಲ್ಪ ಬಾಯಿಲಿ. ಹಾಂ ಬಂದೆ. ಇಷ್ಟು ದಿನ ನಮ್ಮೂರಾಗ ಐತೆ ಅಂತ ಒಂದು ಸಲನೂ ನೋಡಿಲ್ಲ ಇವ್ರನ್ನ, ಅಂತೂ ಇವತ್ತಾದರೂ ನೋಡಿದೆ ಅಲ್ಲ. ಅಣ್ಣ ಬಾ ಅಣ್ಣ. ಹಾಂ ಬಂದೆ.